ಇವತ್ತು ಪುಟ್ಟರಾಜವರು ಇವತ್ತು ಏನು ಹುಟ್ಟಿದಬ್ಬನ ನೇತೃತ್ವನ ಇವತ್ತು ಮಾಡಿದ್ದಾರೆ. ಒಂದು ಹಾಸ್ಪಿಟ್ಲನ್ನ ಸಹಯೋಗದೊಂದಿಗೆ ಇವತ್ತು ಬಡವರಿಗೆ ಒಂದು ಆರೋಗ್ಯದ ಬಗ್ಗೆ ಗಮನ ಇಲ್ದಿದ್ದವರಿಗೆ ಇವತ್ತು ತಪಾಸಣೆ ಮೂಲಕ ಅವರ ಅನಾರೋಗ್ಯದ ಬಗ್ಗೆ ತಿಳುವಳಿಕೆ ಕೊಟ್ಟು ಅವರಿಗೆ ಮುಂದಿನ ದಿವಸದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದು ಒಳ್ಳೆಯ ಕೆಲಸ. ಈ ಥರ ಪ್ರಶಂಸೆ ಯಾಕೆ ಅವ್ರನ್ನ ಹೊಗಳೋದು ಅಂತಲ್ಲ, ಮಾಡ್ತಾ ಇರೋದು ಅಂದರೆ ಜನಕ್ಕೆ ಅನುಕೂಲ ಆಗೋಂಥ ಕೆಲಸ. ನಾನು ಹುಟ್ಟುಬಿಟ್ಟಿದ್ದೀನಿ, ಹಬ್ಬ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಓಡಾಡೋದು ಇದು ಸರಿಯಿಲ್ಲ. ಬ್ಯಾನರು ಕಟೌಟ್ಗಳು ಅವು ಇವು ಹಾಕ್ಕೊಂಡು ಮಿಂಚೋದಕ್ಕಿಂತ ಇಂಥ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಪುಟ್ಟರಾಜ್ಗೆ ಒಳ್ಳೆ ದೀರ್ಘಾಯಸ್ಸು ಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ಮನವಿ ಮಾಡೋದ್ರ ಜೊತೆಯಲ್ಲಿ ನಾನು ಅಷ್ಟೇ ನನ್ನ ಹುಟ್ಟಿದಬ್ಬದಲ್ಲಿ ಹಿಂದೆ ನಾನೂ ಅಷ್ಟೇ ದುಂದುವೆಚ್ಚ ಮಾಡಿ ಅದರಿಂದ ಪ್ರಯೋಜನ ಇಲ್ಲ, ಅದರಿಂದ ಏನಾದರೂ ವ್ಯವಸ್ಥಿತವಾಗಿ ಜನಕ್ಕೆ ಸಹಕಾರ ಆಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಲಾಸ್ಟ್ ಟೈಮು ನಾನು ಸೊಂಡಪ್ಪನಹಳ್ಳಿಯಲ್ಲಿ ಊರೆಲ್ಲನೂ ಕಾಂಕ್ರೀಟ್ ಹಾಕ್ಸಿ, ಊರಿಗೆ ರಸ್ತೆ ಟಾರ್ ರಸ್ತೆ ಮಾಡಿ, ಸ್ಕೂಲ್ಗಳಿಗೆ ಸುಣ್ಣ ಬಣ್ಣ ಹೊಡಿಸಿ, ಎಲ್ಲ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಹೊಡಿಸಿ ಇವತ್ತು ಕಾರ್ಯಕ್ರಮನ ಹಿಂದೆ ಮಾಡಿದ್ದೆ. ಅದೇ ರೀತಿ ಈ ಸರಿನೂ ನಾನು ನಾಗಸಂದ್ರದಲ್ಲಿ ಒಂದು ಮಾರಮ್ಮನ ದೇವಸ್ಥಾನನ ಇವತ್ತು ಶಂಕುಸ್ಥಾಪನೆ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಈ ತಿಂಗಳು 20ನೇ ತಾರೀಕು. ಅದೇ ರೀತಿ ಇವತ್ತು ಹೊನ್ನಾಗಡದಲ್ಲಿ ಒಂದು ದೇವಸ್ಥಾನ, ಅದು ಮಾರಮ್ಮನ ದೇವಸ್ಥಾನ, ಆ ದೇವಸ್ಥಾನಕ್ಕೂ ಸಹ ಒಂದು ಶಂಕುಸ್ಥಾಪನೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಗುಂಡುಮಗೆರೆ ಹೊಸಳ್ಳಿಯಲ್ಲಿ ಒಂದು ದೇವಸ್ಥಾನ ಮೂಲೆಗೆ ಬಿದ್ದಿತ್ತು. ಹಿಂದೆ ಅದನ್ನು ದೇವಸ್ಥಾನನ ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದೆ, ಆದರೆ ಸರಿಯಿಲ್ಲ ಅಂತೇಳಿ ಇವತ್ತು ಆ ದೇವಸ್ಥಾನಕ್ಕೂ ಸಹ ನಾಳೆ 20ನೇ ತಾರೀಕು ಹುಟ್ಟಿದಬ್ಬಕ್ಕೆ ನಾನು ಅದನ್ನು ಸಹ ಶಂಕುಸ್ಥಾಪನೆ ಮಾಡಿ ಇವತ್ತು ಆ ಒಂದು ಅಂದರೆ ಯಾಕೆ ಅಂದರೆ ಒಂದು ಏನಾದರೂ ಅನುಕೂಲ ಆಗಲಿ ಅನ್ನೋದು ಉದ್ದೇಶ. ಹುಟ್ಟಿದಬ್ಬ ಮಾಡ್ಕೊಂಡು ಆರಂಭ ಮಾಡೋದಕ್ಕಿಂತ ಇವತ್ತು ಜನಕ್ಕೆ ಒಂದು ಸಂಪರ್ಕವಾಗಿ ಆ ದೇವರ ಒಂದು ಆಶೀರ್ವಾದ ಅವ್ರಿಗೂ ಸಿಗಲಿ ಅನ್ನೋ ಉದ್ದೇಶವಾಗಿ ಮುಂದಿನ 20ನೇ ತಾರೀಕನ್ನು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ. ಸರಿಯಾ? ಗ್ರಾಮದಲ್ಲಿ ಶನಿಮಹಾತ್ಮ ದೇವಸ್ಥಾನ ಮುಂದೆ ನಮ್ಮ ಸ್ನೇಹಿತರಾದ ಪುಟ್ಟರಾಜು ಅವರು ಹುಟ್ಟುಹಬ್ಬದ ಆಚರಣೆ ಮಾಡೋದಕ್ಕೋಸ್ಕರ ಸಹ್ಯಾದ್ರಿ ಅವರು ಒಂದು ಹೆಲ್ತ್ ಕ್ಯಾಂಪನ್ನು ಹಾಕಿ ಅದ್ರ ಮುಖಾಂತರ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಈ ಊರಲ್ಲಿ ಹುಟ್ಟು ಬೆಳೆದಿರೋಂಥ ಊರು ಸೊನ್ನೆನಹಳ್ಳಿ. ಹಿಂದೆ ನಾವು ಭಾಳ ಕಷ್ಟದಿಂದ ಬಂದಿರೋಂಥವ್ರು. ನಮ್ಮ ತಂದೆಯವರು ತೀರ್ಕೊಬಿಟ್ರು 2008ರಲ್ಲಿ. ನಮ್ಗೆ ಭಾಳ ಕಷ್ಟ ಇತ್ತು. ಕಷ್ಟ ಅಂದರೆ ನಮಗೂ ಐಡಿಯಾ ಇರಲಿಲ್ಲ, ಹಾಸ್ಪಿಟ್ಲು ಇವೆಲ್ಲ ಭೇಟಿ ಮಾಡೋದು ಗೊತ್ತಿರಲಿಲ್ಲ. ಕಾಯಿಲೆಯನ್ನು ನಾವು ಹೆಂಗೆ ಕಂಡುಹಿಡಿಬೇಕು ಅಂತಲೂ ಗೊತ್ತಾಗಲಿಲ್ಲ. ಆವಾಗಿಂದ ಮನಸ್ಸಲ್ಲಿ ಅನಿಸ್ತಾ ಇತ್ತು ಏನಾದರೂ ಒಂದು ಮಾಡಬೇಕು ಅಂತ. ಅದಕ್ಕೆ ನಮ್ಮ ತಂದೆಯವ್ರ ಫೋಟೋ ನನ್ನ ಮನಸ್ಸಿಗೆ ನೈಟು ನಾನು ಏನಾರ ಮಾಡೋಕ್ಕೆ ಹೋದರೆ ನಮ್ಮ ತಂದೆಯವ್ರ ನೈಟ್ ನನ್ನ ಕನ್ಸಲ್ಲಿ ಗೊತ್ತಾಗುತ್ತೆ. ಆ ಫೋಟೋ ನಮ್ಮ ತಂದೆಯವ್ರದ್ದು ಹಾಕಿದ ತಕ್ಷಣ ಅನ್ನಿಸ್ತು ಹಿಂಗೆ ಮಾಡೋಣ. ಹೆಲ್ತ್ ಕ್ಯಾಂಪು ಇಲ್ಲಿಂದ ಶುರು ಮಾಡಿರೋದು, ನಮ್ಮ ಹೋಬಳಿ ಪೂರ್ತಿ ಮಾಡಿಕೊಂಡು ಹೋಬಳಿ ಕಂಪ್ಲೀಟ್ ಆದಮೇಲೆ ಇನ್ನು ಮುಂದೆನೂ ಹಂಗೆ ಕಂಟಿನ್ಯೂ ಮಾಡಿಸೋಣ ಅನ್ನೋದು ಒಂದು ಮನಸ್ಸು ನನಗೆ ಅನಿಸೈತೆ. ಕಂಟಿನ್ಯೂ ಮಾಡುತ್ತೀವಿ. ಯಾಕಂದರೆ ಕೆಲವ್ರಿಗೆ ಗೊತ್ತಾಗಲ್ಲ. ಅಂದರೆ ಕಾಯಿಲೆ ಇದ್ರೂ, ಸಣ್ಣ ಕಾಯಿಲೆ ಇದ್ರೂ ಪಟ್ಟಣೋಗಂಥ ಕಾಲ ಇದು. ನಮ್ಮ ತಂದೆಯವ್ರಿಗೆ ಆ ಥರ ಬಂದಿದ್ದು. ಇವತ್ತೆಲ್ರಿಗೂ ನಮ್ಮ ಭಾಗದೆಲ್ಲ ಗೊತ್ತು. ನಮ್ಮ ತಂದೆನ ಕಳ್ಕೊಂಡಿದ್ದು, ನಾವು ಕಷ್ಟಪಟ್ಟಿದ್ದು. 1000 ರೂಪಾಯಿ ಡ್ರೈವರ್ ಕೆಲಸನೂ ಮಾಡಿದ್ವಿ, ಲಾಸ್ ಆಗಿ ಎದ್ದು ಬಿದ್ದು. ಇವತ್ತೆಲ್ಲ ದೇವರು ಕೊಟ್ಟವ್ರೆ. ಬಟ್ ಹಂಗಂತೇಳಿ ನಾವು ದುರಂಕಾರ ಬೀಳ್ತಾ ಇಲ್ಲ. ನಮ್ಮ ಜನರಿಗೆ ಆರೋಗ್ಯ ಕೊಡಿಸಿ, ನನ್ನ ಮಗನಿಗೂ ಅದೇ ಒಳ್ಳೆ ಬುದ್ಧಿ ಬಂದಿದೆ. ಹಿಂಗೆ ನೋಡಿ ನಮ್ಮ ಕೆಂಪೇಗೌಡರು ಬಂದಿದ್ರಲ್ಗ, ಎಲ್ರಿಗೂ ಮನೆ ಊಟ ಕೊಡಬೇಕು ಅಂತ ಆಲೋಚನೆ ಮಾಡಿ, ಅವ್ರಿಗೆ ಮನೆ ಊಟ ಸಿಗೋಲ್ಲ, ಮನೆಗೆ ಅವನೇ ಖುದ್ದ ಮಾಡಿಸಿ ಒಂದು 150 ಬಿರಿಯಾನಿ ತೊಗೊಂಡು ಒಂದು ಆಶಕ್ಕೆ ನಾನು ಅವಾಗ ಇವ್ರು ಕೆಂಪೇಗೌಡರಿಗೆ ಹೇಳಿದೆ. ಕೆಂಪೇಗೌಡರು ಪಾಪ ಅಲ್ಲಿಗೆ ಬಂದರು. ಮಗನಿಗೂ ನಮ್ಮ ಅಪ್ಪನ ಬುದ್ಧಿ ಇದ್ದಿದ್ದು ನನ್ನ ಬುದ್ಧಿ ನಮ್ಮ ಮಗನಿಗೆ ಬರುತ್ತೆ. ನಾವು ಹೆಂಗೆ ನಡ್ಕೊತೀವೋ ಆ ರೀತಿ ನಮ್ಮ ಮಕ್ಕಳು ಹೋಗ್ತಾ ಇರ್ತಾರೆ. ಇದೊಂದು ವಿಚಾರದಲ್ಲಿ ಎಲ್ಲರಿಗೂ ಹೇಳೋದು, ತಂದೆಗೆ ಆಗಬೇಕು, ಮಗಗ ತಕ್ಕ ತಂದೆ ಆಗಬೇಕು. ಈ ವಿಚಾರದಲ್ಲಿ ಯಾಕೆಂದರೆ ನಾನು ನೋವು ಜಾಸ್ತಿ ಇದೆ. ನಮ್ಮ ತಂದೆಯವ್ರು ಕಳ್ಕೊಂಡು ನಾನು ಯಾವಾಗೂ ನೆನೆಸ್ಕೊತೀನಿ ನಮ್ಮ ತಂದೆಯವ್ರನ್ನ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಅವರು ಸುಮಾರು 20-25 ವರ್ಷದಿಂದಲೂ ನಮಗೆ ಭಾಳ ಸ್ನೇಹಿತರು. ಅವರ ಹುಟ್ಟುಹಬ್ಬನ 44ನೇ ವರ್ಷದ ಹುಟ್ಟುಹಬ್ಬನ ಇವತ್ತು ಶನಿಮಹಾತ್ಮನ ಸನ್ನಿಧಿಯಲ್ಲಿ ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ಆ ಶನಿಮಹಾತ್ಮ ಮತ್ತು ಎಲ್ಲ ಭಗವಂತ ಕೂಡ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಇಂಥ ಸೇವೆಯನ್ನು ಮಾಡುವಂಥ ಭಾಗ್ಯ ಅವರಿಗೆ ಸದಾಕಾಲ ಅವ್ರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇವತ್ತಿನ ದಿವಸ ಉಚಿತ ಆರೋಗ್ಯ ಶಿಬಿರವನ್ನು ಮಾಡ್ತಾ ಬಡವರ ಸೇವೆ ಮಾಡೋದೇ ಭಗವಂತನ ಸೇವೆ ಮಾಡೋದಂತ ನಾವು ತಿಳ್ಕೊಂಡಿದ್ದೀನಿ. ಇವತ್ತು ಬಡವರ ಸೇವೆ ಮಾಡಿದ್ದಾರೆ. ಇದನ್ನು ಎಲ್ಲರೂ ಕೂಡ ಯಾರು ಹುಟ್ಟುಹಬ್ಬ ಆಚರಣೆ ಮಾಡಿ ಗ್ರ್ಯಾಂಡಾಗಿ ಸುಮ್ಮನೆ ದುಂದುವೆಚ್ಚ ಮಾಡಿ ದುಡ್ಡನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸೋದ್ರ ಬದಲು
ಈ ಥರ ಬಡವರ ಸೇವೆ ಮಾಡೋದ್ರ ಮೂಲಕ ಭಗವಂತನ ಸೇವೆ ಮಾಡಿ ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನು ಪಡೀಲಿ ಅಂತ ಇಲ್ಲಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.